ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿನ GKVK ಅಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೀತಿರೋ ಕೃಷಿ ಮೇಳ 2024 ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಕೃಷಿ ಮೇಳ ಈ ಬಾರಿ 4 ದಿನ ನಡೀತಾ ಇದೆ. ನಿನ್ನೆಯಿಂದ ಅಂದರೆ 14 ನವಂಬರ್ನಿಂದ ಶುರುವಾಗಿದೆ, 17 ನವಂಬರ್ವರೆಗೂ ಇರುತ್ತೆ. ಇದನ್ನು ನೋಡಲು ನಾಡಿನ ಮೂಲೆಯಿಂದನೂ ಎಲ್ಲ ಕಡೆಯಿಂದನೂ ರೈತರು ಮತ್ತು ಕೃಷಿಯಲ್ಲಿ ಆಸಕ್ತಿ ಇರೋರು ಬರ್ತಾರೆ. ಈ ಕೃಷಿ ಮೇಳದಲ್ಲಿ ಏನೆಲ್ಲ ಇದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲಿಗೆ ಕೃಷಿ ವಿಶ್ವವಿದ್ಯಾಲಯ ತನ್ನ ಭೂಮಿಯಲ್ಲಿ ಬೆಳೆಸಿರುವಂತಹ ವಿವಿಧ ರೀತಿಯ ಹೂವು ಮತ್ತು ವಿವಿಧ ರೀತಿಯ ಹಣ್ಣು, ಆಮೇಲೆ ವೆರೈಟೀಸ್ ಆಫ್ ತರಕಾರಿ ಗಿಡಗಳನ್ನ ನೋಡಬಹುದು. ಈ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಫಲವತ್ತತೆಯಿಂದ ಬೆಳೆಸಿದ್ದಾರೆ ಅಂತ ಕೂಡ ನಾವು ಇಲ್ಲಿ ನೋಡಬಹುದು. ಈ ರೀತಿ ಬೆಳೆ ಬೆಳೆಯೋದು ಹೇಗೆ ಅಂತ ಇಲ್ಲಿನ ನುರಿತ ತಜ್ಞರ ತಂಡ ಭೇಟಿ ಕೊಟ್ಟವ್ರಿಗೆ ಮಾಹಿತಿನ ನೀಡ್ತಾರೆ. ಮತ್ತು ಇಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಕೃಷಿ ಹೇಗೆ ಮಾಡೋದು ಅಂತ ಕೂಡ ಇಲ್ಲಿ ನೀವು ನೋಡಬಹುದು. ಬೆಳೆ ಬೆಳೆಯೋದು ಹೇಗೆ ಅನ್ನೋದಷ್ಟೇ ಅಲ್ಲ, ಪಶು ಸಂಗೋಪನೆ, ಕೋಳಿ ಸಾಕಾಣಿಕೆ ಹಾಗೂ ಜೇನು ಸಾಕಾಣಿಕೆ ಬಗ್ಗೆಯೂ ಇಲ್ಲಿ ಮಾಹಿತಿ ಸಿಗುತ್ತೆ. ಉತ್ತಮ ತಳಿಗಳ ದನಗಳು ಮತ್ತು ಎಮ್ಮೆಗಳನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ನಾವಿಲ್ಲಿ ನೋಡ್ಬೋದು. ಕೃಷಿಗೆ ಸಂಬಂಧಪಟ್ಟ ಕರ್ನಾಟಕ ಸರ್ಕಾರದ ಅನೇಕ ಇಲಾಖೆಗಳು ಇಲ್ಲಿ ಮುಖ್ಯ ಮಾಹಿತಿಗಳನ್ನು ಜನರಿಗೆ ಕೊಡೋದಕ್ಕೇ ಇವೆ. ಕೃಷಿ ಇಲಾಖೆಯಿಂದ ಧಾನ್ಯಗಳ ಬಗ್ಗೆ ಮಾಹಿತಿ ಇದ್ದರೆ, ಜಲಾನಯನ ಅಭಿವೃದ್ಧಿ ಇಲಾಖೆಯು ನೀರಿನ ಮರುಪೂರಣ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿನ ನೀಡ್ತಾರೆ. ಇದನ್ನೆಲ್ಲ ನಮ್ಮ ರೈತರು ನೋಡಿ ತಪ್ಪದೆ ಅನುಸರಿಸಬೇಕು ಅನ್ನೋ ಕಳಕಳಿಯಿಂದ ಸರ್ಕಾರ ಈ ರೀತಿ ಕಾರ್ಯಕ್ರಮವನ್ನು ಜನರಿಗೆ ಕೊಡ್ತಿರೋದು. ಕೃಷಿಗೆ ಸಂಬಂಧಪಟ್ಟ ಅನೇಕ ರೈತರು, ಸಂಘ ಸಂಸ್ಥೆಗಳು ಮತ್ತು ಕಂಪ್ನಿಗಳು ಇಲ್ಲಿ ಅವ್ರದ್ದೇ ಆದ ಸ್ಟಾಲ್ಗಳನ್ನ ತೆರೆದಿವೆ. ಈ ಕೃಷಿ ಮೇಳದಲ್ಲಿ ಕೃಷಿಯ ಬಗ್ಗೆ ಸಂಶೋಧನೆ ಮಾಡೋ ಅನೇಕ ಸಂಸ್ಥೆಗಳು ತಾವು ಸಂಶೋಧಿಸಿರೋ ಹೊಸ ತಳಿಗಳ ಹೂವು, ತರಕಾರಿ ಗಿಡಗಳನ್ನು ಪ್ರದರ್ಶನ ಮಾಡ್ತಾರೆ. ಅಷ್ಟೇ ಅಲ್ಲ, ಅದರಿಂದ ಆಗೋ ಉಪಯೋಗನ ಏನು ಮತ್ತು ಬೆಳೆಯುವ ರೀತಿ ಹೇಗೆ ಅನ್ನೋದನ್ನು ಸಹ ತಿಳಿಸ್ತಾರೆ. ಮತ್ತು ಅವುಗಳ ಬೀಜಗಳನ್ನು ಇಲ್ಲಿ ಗಿಡಗಳನ್ನು ಮಾರಾಟ ಮಾಡ್ತಾರೆ. ನೀವು ನೋಡಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಅದನ್ನು ಪರ್ಚೇಸ್ ಕೂಡ ಮಾಡಬಹುದು. ಈ ಕೃಷಿ ಮೇಳದಿಂದ ತಳಿಗಳ ಬಗ್ಗೆ ಜನರಿಗೆ ಮಾಹಿತಿ ತಿಳಿಯುತ್ತೆ ಮತ್ತು ಜನರು ಕೊಂಡು ಬೆಳೆಸೋದ್ರಿಂದ ತಳಿಗಳ ಸಂರಕ್ಷಣೆ ಕೂಡ ಆಗುತ್ತೆ. ಹಾಗೂ ಆ ತಳಿಗಳ ಉಪಯೋಗ ರೈತರಿಂದ ಜನಗಳಿಗೂ ಕೂಡ ಆಗುತ್ತೆ. ಮತ್ತು ಬೆಳೆಗಳಿಂದ ಮಾಡಿರುವಂತಹ ವಿಶೇಷ ಆಹಾರ ಉತ್ಪನ್ನಗಳನ್ನು ಮತ್ತು ಇನ್ನಿತರ ವಸ್ತುಗಳನ್ನು ಸಹ ರೈತರು, ಸಂಸ್ಥೆಗಳು ಇಲ್ಲಿ ಪ್ರದರ್ಶಿಸಿ ಮಾರಾಟ ಮಾಡ್ತಾರೆ. ಈಗ ನಾವು ನೋಡ್ತಾ ಇರೋದು ಬಿದಿರು, ಸೆಣಬು, ಸೋರೆಕಾಯಿ, ತೆಂಗಿನ ನಾರು ವಸ್ತುಗಳಿಂದ ಮಾಡಿರೋ ನಾವು ಡೈಲಿ ಯೂಸ್ಗೆ ಬಳಸುವಂಥ ವಸ್ತುಗಳ ಪ್ರದರ್ಶನ. ನೀವಿಲ್ಲಿ ಬುಟ್ಟಿ, ವಾಟರ್ ಕ್ಯಾನು, ಶೋ ಐಟಮ್ಮು ಮತ್ತು ಬಿಲ್ಲು ಬಾಣ ನೋಡ್ಬೋದು. ಇನ್ನೂ ಅನೇಕ ವಸ್ತುಗಳನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಇವುಗಳನ್ನು ಸಹ ನಾವಿಲ್ಲಿ ಪರ್ಚೇಸ್ ಮಾಡ್ಬೋದು. ನಮ್ಗೆ ಯಾವ್ದು ಇಷ್ಟನೋ ಅದೆಲ್ಲ ನಾವು ಪರ್ಚೇಸ್ ಮಾಡ್ಬೋದು. ಈ ರೀತಿ ವಸ್ತುಗಳನ್ನ ಪರ್ಚೇಸ್ ಮಾಡೋದ್ರಿಂದ ಪರಿಸರಕ್ಕೆ ಹಾನಿನೂ ಆಗಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವೀಗ ನೋಡ್ತಿರೋದು ವಿಶೇಷವಾದ ಲೋಟ. ಇದನ್ನು ನೀವು ಕೀ ಚೈನ್ ಥರ ಕೂಡ ಇಟ್ಕೋಬೋದು. ಎಲ್ಲಾದರೂ ಹೋಗಬೇಕಾದ್ರೆ ಬಳಸೋದಕ್ಕೆ ಸರಿಯಾಗಿದೆ. ಇದು ಹೇಗೆ ಬಳಸಬಹುದು ಅನ್ನೋದನ್ನ ನೀವೇ ನೋಡಿ. ಈಗ ನಾವು ನೋಡ್ತಿರೋದು ಮೈಸೂರು ಸ್ಯಾಂಡಲ್ ಮಳಿಗೆ. ಇದು ಭಾರತದ ಅತ್ಯಂತ ಕಾಸ್ಟ್ಲಿ ಸೋಪ್. ಅದ್ರ ಹೆಸರು ಬಂದು ಮಿಲೇನಿಯಮ್ ಅಂತ. ಇದ್ರ ಜೊತೆ ಅನೇಕ ರೀತಿಯ ಸೋಪು, ಊದ್ಬತ್ತಿಗಳು ನಾವಿಲ್ಲಿ ಪರ್ಚೇಸ್ ಮಾಡ್ಬೋದು. ಮೈಸೂರು ಸ್ಯಾಂಡಲ್ದು ಬಟ್ಟೆ ಸೋಪು ಇದೆ ಅಂತ ನನಗೆ ಇಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು. ಕೃಷಿ ಉತ್ಪನ್ನದ ಮಾರಾಟದ ಜೊತೆಗೆ ಕೃಷಿಗೆ ಸಂಬಂಧಿಸಿರೋ ಮ್ಯಾಗ್ಝೈನ್ಸು, ಬುಕ್ಗಳನ್ನ ನಾವಿಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಕೃಷಿ ಮೇಳದಲ್ಲಿ ಇವುಗಳ ಜೊತೆಗೆ ಸೋಲಾರಿಂದ ಓಡುವಂತಹ ಕೃಷಿಯ ಪಂಪ್ಸೆಟ್ಗಳು, ಅನೇಕ ಮೆಷಿನ್ಗಳು, ಪ್ಯಾಡಿ ಕಟರ್ನಂತಹ ಕೃಷಿ ಯಂತ್ರಗಳು
ಮತ್ತು ಟ್ರ್ಯಾಕ್ಟರ್ಗಳು, ಟ್ರಿಲ್ಲರು, ಡ್ರೋನ್ಗಳು ಇವೆಲ್ಲ ಪ್ರದರ್ಶನದಲ್ಲಿವೆ. ಜನ ಅದನ್ನು ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ತಿಳ್ಕೊಬೋದು. ಇವುಗಳು ಕೃಷಿಯಲ್ಲಿ ತಂತ್ರಜ್ಞಾನನ ಹೇಗೆ ಬಳಸ್ಬೋದು ಅನ್ನೋದನ್ನ ಕೂಡ ಇಲ್ಲಿ ಅವರೇ ತೋರಿಸ್ಕೊಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಕೃಷಿ ಮೇಳಕ್ಕೆ ಹೋಗಿ ರೈತರನ್ನು ಬೆಂಬಲಿಸಿ ಅವ್ರಿಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಜೈ ಕರ್ನಾಟಕ. ಧನ್ಯವಾದಗಳು.